ನಮಸ್ಕಾರ ಸ್ನೇಹಿತರೆ, ಲೈಫ್ ಚಾಯ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಒಂದು ಮಾತು ಹೇಳಿ, ನೀವು ಪ್ರೀತಿಸೋ ಹುಡುಗಿನ ಮದುವೆ ಆಗಬೇಕು ಅಂದರೆ ಫಸ್ಟ್ ಏನು ಕೇಳ್ತಾರೆ? ಹುಡುಗಂಗೆ ಯಾವ ಕೆಲಸ, ತಿಂಗಳಿಗೆ ಎಷ್ಟು ಸಂಬಳ, ಸ್ವಂತ ಮನೆ ಇದೆಯಾ ಅಂತ ಕೇಳ್ತಾರೆ ಅಲ್ವಾ? ಆದರೆ ಹಾಕಿಕೊಳ್ಳೋಕ್ಕೆ ಸರಿಯಾದ ಬಟ್ಟೆ ಇಲ್ಲ, ಇರೋಕ್ಕೆ ಮನೆ ಕೂಡ ಇಲ್ಲ, ಸರಿಯಾಗಿ ಇಂಗ್ಲೀಷ್ ಮಾತಾಡೋಕ್ಕೂ ಬರಲ್ಲ. ಜೊತೆಗೆ 12ನೇ ಕ್ಲಾಸ್ನಲ್ಲಿ ಫೇಲ್ ಆಗಿದ್ದ ಒಬ್ಬ ಬಡ ಹುಡುಗ ಒಬ್ಬಳು ಡೆಪ್ಯೂಟಿ ಕಲೆಕ್ಟರ್ ರೇಂಜ್ನ ಆಫೀಸರ್ನ ಪ್ರೀತಿಸಿ ಅವಳ ಮನೆಯವರನ್ನ ಒಪ್ಪಿಸಿ ಮದುವೆ ಆದ ಅಂದರೆ ನೀವು ನಂಬ್ತೀರಾ? ಇದು ಕಟ್ಟುಕತೆಯಲ್ಲ. ಇದು IPS ಆಫೀಸರ್ ಮನೋಜ್ ಕುಮಾರ್ ಶರ್ಮಾ ಮತ್ತು ಅವರ ಹೆಂಡತಿ ಶ್ರದ್ಧಾ ಜೋಶಿ ಅವರ ರಿಯಲ್ ಲವ್ ಸ್ಟೋರಿ. ಪ್ರೀತಿ ಅಂದರೆ ಏನು ಅನ್ನೋದನ್ನ ಈ ಕತೆ ನಿಮಗೆ ಕಲಿಸುತ್ತೆ. ಮನೋಜ್ ಮಧ್ಯಪ್ರದೇಶದ ಒಂದು ಸಣ್ಣ ಹಳ್ಳಿಯಿಂದ ಬಂದವನು. 12ನೇ ಕ್ಲಾಸ್ನಲ್ಲಿ ಕಾಪಿ ಹೊಡೆಯೋಕ್ಕೆ ಆಗಲಿಲ್ಲ ಅಂತ ಫೇಲ್ ಆಗಿದ್ದವನು. ಅವನಿಗೆ ಹೇಗಾದರೂ ಮಾಡಿ ಒಂದು ಸರ್ಕಾರಿ ಕೆಲಸ ಪಡಿಬೇಕು ಅನ್ನೋ ಆಸೆ ಇತ್ತು. ಕಿಸೆಯಲ್ಲಿ ಬರೀ ಒಂದು ಮುರುಕು ಬ್ಯಾಗ್ ಇಟ್ಕೊಂಡು ದೆಹಲಿಗೆ ಬಂದ. ಅಲ್ಲಿ ಅವನಿಗೆ ಶ್ರದ್ಧಾಳ ಪರಿಚಯ ಆಯಿತು. ಶ್ರದ್ಧಾ ಹೇಗೆ ಗೊತ್ತಾ? ಅವಳು ತುಂಬಾ ಬುದ್ಧಿವಂತೆ, ಸಾಹಿತ್ಯ ಓದಿದವಳು, ಒಳ್ಳೆ ಫ್ಯಾಮಿಲಿಯಿಂದ ಬಂದವಳು. ಮನೋಜ್ಗೆ ಮೊದಲ ನೋಟದಲ್ಲೇ ಶ್ರದ್ಧಾ ಮೇಲೆ ಲವ್ ಆಯಿತು. ಆದರೆ ಅವನಿಗೆ ಭಯ. ನಾನೊಬ್ಬ ಹಳ್ಳಿ ಗುಗ್ಗು, ಅವಳು ನೋಡಿದರೆ ಅಷ್ಟು ಸ್ಟ್ಯಾಂಡರ್ಡ್, ನನ್ನನ್ನು ಯಾಕೆ ಲವ್ ಮಾಡ್ತಾಳೆ ಅಂತ ಅನ್ಕೊಂಡ. ಮನೋಜ್ಗೆ ಒಂದು ವಿಷಯ ಮಾತ್ರ ಕ್ಲಿಯರ್ ಆಗಿತ್ತು, ಪ್ರೀತಿಯಲ್ಲಿ ಯಾವತ್ತೂ ಸುಳ್ಳು ಹೇಳಬಾರ್ದು ಅಂತ. ಒಂದು ದಿನ ಶ್ರದ್ಧಾಳನ್ನ ಭೇಟಿ ಮಾಡಿ ನೇರವಾಗಿ ಹೇಳಿದ, ಶ್ರದ್ಧಾ, ನಾನು ನಿನ್ನನ್ನು ಪ್ರೀತಿಸ್ತೀನಿ, ಆದರೆ ನನ್ನ ಹತ್ರ ನಿನಗೆ ಕೊಡೋಕೆ ದುಡ್ಡಿಲ್ಲ. ನಾನು 12ನೇ ಕ್ಲಾಸ್ನಲ್ಲಿ ಫೇಲ್ ಆಗಿದ್ದೀನಿ, ಇಂಗ್ಲೀಷ್ ಬರಲ್ಲ, ಆದರೆ ನನ್ನನ್ನು ನಂಬು, ಇಡೀ ಪ್ರಪಂಚದಲ್ಲಿ ನಿನ್ನನ್ನು ನನಗಿಂತ ಜಾಸ್ತಿ ಯಾರೂ ಪ್ರೀತಿಸಲ್ಲ ಅಂದ. ಯಾವ ಹುಡುಗಿ ಆದರೂ ಏನು ಮಾಡ್ತಾಳೆ ಹೇಳಿ? ಸಾರಿ, ನಾವಿಬ್ಬರು ಮ್ಯಾಚ್ ಆಗಲ್ಲ ಅಂತಾಳೆ. ಆದರೆ ಶ್ರದ್ಧಾ ಅವನ ಪ್ರಾಮಾಣಿಕತೆ ನೋಡಿ ಫುಲ್ ಫ್ಲ್ಯಾಟ್ ಆದ್ಲು. ನಾನು ನಿನ್ನ ಜೊತೆ ಇರ್ತೀನಿ, ನೀನು ಓದು ಅಂತ ಒಪ್ಪಿಕೊಂಡ್ಲು. ಆದರೆ ಅಸಲಿ ಹೋರಾಟ ಶುರುವಾಗಿದ್ದೇ ಆಮೇಲೆ. ಮನೋಜ್ಗೆ UPSC ಎಕ್ಸಾಮ್ ಬರೆದು ಆಫೀಸರ್ ಆಗಬೇಕು ಅನ್ನೋ ಆಸೆ. ಆದರೆ ಡೆಲ್ಲಿಯಲ್ಲಿ ರೂಮ್ ಬಾಡಿಗೆ ಕಟ್ಟೋಕೆ, ಊಟ ಮಾಡೋಕೆ ದುಡ್ಡಿರಲಿಲ್ಲ. ಮನೆಯಿಂದ ₹1 ಬರ್ತಿರಲಿಲ್ಲ. ಅವನು ಹಗಲು ಹೊತ್ತಲ್ಲಿ ಲೈಬ್ರರಿಯಲ್ಲಿ ಓದ್ತಿದ್ದ. ರಾತ್ರಿ ಹೊತ್ತು ಶ್ರೀಮಂತರ ಮನೆ ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು ಹೋಗೋ ಕೆಲಸ ಮಾಡ್ತಿದ್ದ. ಲೈಬ್ರರಿಯಲ್ಲಿ ಕಸ ಗುಡಿಸ್ತಿದ್ದ. ಹಿಟ್ಟು ಬೀಸುವ ಗಿರಣಿಯಲ್ಲಿ ಹಗಲು ರಾತ್ರಿ ಕೂಲಿ ಕೆಲಸ ಮಾಡ್ತಿದ್ದ. ಎಷ್ಟೋ ರಾತ್ರಿ ಬೀದಿಯಲ್ಲಿ ಭಿಕ್ಷುಕರ ಜೊತೆ ಮಲಗಿದ್ದ. ಇದೆಲ್ಲ ಯಾಕೆ ಹೇಳಿ? ಬರೀ ತನ್ನ ಪ್ರೀತಿಯನ್ನ ಗೆಲ್ಲಿಸಿಕೊಳ್ಳೋಕೆ. ಇತ್ತ ಶ್ರದ್ಧಾ ತನ್ನ ಎಕ್ಸಾಮ್ ಪಾಸ್ ಮಾಡಿ UPPCSನಲ್ಲಿ ಡೆಪ್ಯೂಟಿ ಕಲೆಕ್ಟರ್ ಆಗಿ ಬಿಟ್ಲು. ಆದರೆ ಪಾಪ ಮನೋಜ್ ಫಸ್ಟ್ ಅಟೆಂಪ್ಟ್ ಫೇಲ್, ಸೆಕೆಂಡ್ ಅಟೆಂಪ್ಟ್ ಫೇಲ್, ಥರ್ಡ್ ಅಟೆಂಪ್ಟ್ ಫೇಲ್. ಈಗ ಯೋಚನೆ ಮಾಡಿ, ಹುಡುಗಿ ಆಲ್ರೆಡಿ ದೊಡ್ಡ ಆಫೀಸರ್, ಹುಡುಗನ ಹತ್ರ ಇನ್ನೂ ಯಾವ ಕೆಲಸನೂ ಇಲ್ಲ, ಬೀದಿಯಲ್ಲಿ ಮಲಗ್ತಾನೆ. ಶ್ರದ್ಧಾ ಮನೆಯಲ್ಲಿ ಮದುವೆಗೆ ಪ್ರೆಷರ್ ಹಾಕೋಕೆ ಶುರು ಮಾಡಿದ್ರು. ನೀನು ಆಫೀಸರ್, ನಿನಗೆ IAS ಹುಡುಗನನ್ನೇ ತಂದು ಮದುವೆ ಮಾಡ್ತೀವಿ, ಆ ನಿರುದ್ಯೋಗಿ 12th ಫೇಲ್ ಜೊತೆ ನಿನಗೇನು ಕೆಲಸ, ಅವನನ್ನು ಬಿಟ್ಬಿಡು ಅಂದರು. ಮನೋಜ್ಗೆ ಫುಲ್ ಡಿಪ್ರೆಷನ್ ಬಂತು. ನನ್ನಿಂದ ಶ್ರದ್ಧಾ ಲೈಫ್ ಯಾಕೆ ಹಾಳಾಗಬೇಕು? ಅವಳು ಬೇರೆ ಒಳ್ಳೆ ಹುಡುಗನನ್ನು ಮದುವೆ ಆಗಲಿ ಅಂತ ದೂರ ಹೋಗೋಕ್ಕೆ ಡಿಸೈಡ್ ಮಾಡ್ದ. ಆದರೆ ಶ್ರದ್ಧಾ ಏನು ಮಾಡಿದ್ಲು ಗೊತ್ತಾ? ಶ್ರದ್ಧಾ ಬಂದು ಮನೋಜ್ ಕೈ ಹಿಡ್ಕೊಂಡು ಒಂದು ಮಾತು ಹೇಳಿದ್ಲು. ಈ ಮಾತು ಇವತ್ತಿನ ಪ್ರತಿಯೊಬ್ಬ ಪ್ರೇಮಿಗೂ ಪಾಠ. ಅವಳು ಹೇಳಿದ್ಲು, ಮನೋಜ್, ನೀನು ಎಕ್ಸಾಮ್ ಪಾಸ್ ಮಾಡಿ ಆಫೀಸರ್ ಆದರೆ ನಾನು ನಿನ್ನನ್ನೇ ಮದುವೆ ಆಗ್ತೀನಿ. ಒಂದು ವೇಳೆ ನೀನು ಫೇಲ್ ಆದರೂ ನಾನು ನಿನ್ನನ್ನೇ ಮದುವೆ ಆಗ್ತೀನಿ. ಆದರೆ ನೀನು ಹೋರಾಡೋದನ್ನು ಮಾತ್ರ ಬಿಡಬೇಡ. ಸ್ನೇಹಿತರೆ, ಈ ಒಂದು ಮಾತು ಮನೋಜ್ಗೆ ಆನೆ ಬಲ ಕೊಡ್ತು. ತನ್ನ ಪ್ರೀತಿಗೋಸ್ಕರ ತನ್ನನ್ನು ನಂಬಿದ ಆ ದೇವತೆಗೋಸ್ಕರ ಅವನು ರಾತ್ರಿ ಹಗಲು ನಿದ್ದೆ ಬಿಟ್ಟು ಓದಿದ. ಇದು ಅವನಿಗೆ ಲಾಸ್ಟ್ ಚಾನ್ಸ್. ರಿಸಲ್ಟ್ ಬಂತು. 12th ಫೇಲ್ ಆಗಿದ್ದ, ಹಿಟ್ಟು ಬೀಸುತ್ತಿದ್ದ ಆ ಹುಡುಗ ಇಡೀ ದೇಶಕ್ಕೆ 121ನೇ ರ್ಯಾಂಕ್ ತೆಗೆದು IPS ಆಫೀಸರ್ ಆಗಿದ್ದ. ಅವತ್ತು ಅವನು ಹೋಗಿ ಮೊದಲು ತಬ್ಬಿಕೊಂಡಿದ್ದು ಶ್ರದ್ಧಾಳನ್ನ. ಇಬ್ಬರು ಹತ್ತು ಬಿಟ್ರು. ಕೊನೆಗೆ ಶ್ರದ್ಧಾ ಮನೆಯವರು ಒಪ್ಪಿಕೊಂಡ್ರು. ಇಬ್ಬರ ಮದುವೆ ಗ್ರ್ಯಾಂಡ್ ಆಗಿ ಆಯಿತು. ಇವತ್ತು ಮನೋಜ್ ಶರ್ಮಾ ಮಹಾರಾಷ್ಟ್ರದಲ್ಲಿ ದೊಡ್ಡ IPS ಆಫೀಸರ್, ಶ್ರದ್ಧಾ ಕೂಡ IRS ಆಫೀಸರ್ ಆಗಿದ್ದಾರೆ. ಸ್ನೇಹಿತರೆ, ಈ ಕತೆ ನಮಗೆ ಏನು ಹೇಳುತ್ತೆ? ಪ್ರೀತಿ ಅಂದರೆ ಕೇವಲ ರೆಸ್ಟೋರೆಂಟ್ನಲ್ಲಿ ಕೂತು ಬಿಲ್ ಕಟ್ಟೋದಲ್ಲ. ಒಬ್ಬ ಹುಡುಗನಿಗೆ ಕೆಲಸ ಇಲ್ಲ, ಕಷ್ಟದಲ್ಲಿ ಇದ್ದಾನೆ ಅಂದಾಗ ನಾನಿದ್ದೀನಿ ಕಣೋ ನಿನ್ನ ಜೊತೆ, ನೀನು ಓದು ಅಂತ ಬೆನ್ ತಟ್ತಾಳಲ್ಲ,
ಅವಳೇ ನಿಜವಾದ ಪ್ರೇಯಸಿ. ಶ್ರದ್ಧಾ ಥರ ನಂಬೋ ಹುಡುಗಿ ಸಿಕ್ಕರೆ ಯಾವುದೇ ಗಂಡು ಎಂಥ ಎಕ್ಸಾಮ್ ಬೇಕಾದರೂ ಪಾಸ್ ಮಾಡ್ತಾನಲ್ವಾ. ನಿಮ್ಮ ಲೈಫ್ನಲ್ಲೂ ಇಂಥ ಸಪೋರ್ಟಿವ್ ಪಾರ್ಟ್ನರ್ ಇದ್ದರೆ ಅವರನ್ನು ಕಳೆದುಕೊಳ್ಬೇಡಿ. ಈ ಕತೆ ಇಷ್ಟ ಆಗಿದ್ದರೆ ಲೈಫ್ ಚಾಯ್ಸ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮಸ್ಕಾರ.